ಸಿಲಿಂಡರ್ಗಳು ಬ್ಲ್ಯಾಕಲ್ಲಿ ಹೆಂಗೆ ಕೊಡ್ತೀರಾ? ನೀವಿರೋ ರಾಜೇಂದ್ರ ಇವರು ಸೀಕಪಾಳ್ಯ, ಅದು ಪ್ರೈವೇಟಲ್ಲಿ. ಅದು ಪ್ರೈವೇಟಲ್ಲಿ ಹೆಂಗೆ ಕೊಡ್ತೀರಾ ನೀವು? भर के देते थे 2.5 kg आते ಇವ್ರ ಹತ್ರ ಲೈಸೆನ್ಸ್. ಓಕೆ, ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ತಾನೇ ನೀವು? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ನಾನು ಖುಷ್ಬುರಾನ. ವೀಕ್ಷಕರೇ, ಇವತ್ತು ನಾವು ಇಲ್ಲಿ ಸೀಕೆಪಾಳ್ಯದಲ್ಲಿ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು ಎಂತಹ ಅಪಾಯಕಾರಿ ಒಂದು ದಂಧೆ ನಡೀತಾ ಇದೆ. ಇಲ್ಲಿ ನೋಡ್ಬೋದು ಎಲ್ಲ ಈ ಲೈನ್ನಲ್ಲಿ ಎಲ್ಲರೂ ಗ್ಯಾಸ್ ಏನಿದೆ ಅದನ್ನು ಇಟ್ಕೊಂಡಿದ್ದಾರೆ. ಗ್ಯಾಸ್ ಎಕ್ಸ್ಚೇಂಜ್ ರೀಫಿಲಿಂಗ್ ಎಲ್ಲ ಮಾಡಿಕೊಡ್ತಾವ್ರೆ. ಮತ್ತು ನಾವು ಬಂದು ಕೇಳಿದಾಗ ಇಲ್ಲ ಮೇಡಮ್, ನಾವು ಗ್ಯಾಸ್ ಎಕ್ಸ್ಚೇಂಜು ಮಾಡಲ್ಲ, ಸುಮ್ಮನೆ ಜಸ್ಟ್ ಇಟ್ಟಿದ್ದೀವಿ ಅಂತ ಹೇಳ್ತಾವ್ರೆ. ಅದು ಶೋಗೆ ಏನಕ್ಕಪ್ಪ ಇಟ್ಟಿದ್ದಾರೆ ಅಂತ ನೋಡಿ. ಇಲ್ಲಿ ಗ್ಯಾಸ್ ಇಟ್ಟಿದ್ದಾರೆ. ಇಲ್ಲಿ ಇವರು ಎಕ್ಸ್ಚೇಂಜ್ ಮಾಡಲ್ಲ ಅಂತೆ, ರೀಫಿಲಿಂಗ್ ಮಾಡಲ್ಲ, ಏನು ಮಾಡಲ್ಲ. ಇವರು ಜಸ್ಟ್ ಶೋಗೆ ಇಟ್ಕೊಂಡಿದ್ದಾರೆ. ಸೊ ಇದೇ ಥರ ಇಲ್ಲಿ ಒಂದು ಅಂಗಡಿ ಇದೆ. ಮತ್ತು ಈ ಲೈನ್ನಲ್ಲಿ ನೀವು ಅಲ್ಲಿ ಲಾಸ್ಟ್ ತನಕ ಕೊನೆ ತನಕ ನೋಡ್ರೆ ಅಲ್ಲಿನೂ ಅಂಗಡಿ ಇದೆ, ಅಪೋಸಿಟ್ನಲ್ಲಿನೂ ಅಂಗಡಿ ಇದೆ, ಮತ್ತು ಇಲ್ಲಿ ಲೈನ್ನಲ್ಲಿ ಕೆಳಗಡೆ ಇಲ್ಲಿನೂ ಅಂಗಡಿ. ವೀಕ್ಷಕರೇ, ಇಲ್ಲಿ ಇವರೆಲ್ಲ ರೀಫಿಲಿಂಗ್ ಹೆಂಗೆ ಮಾಡ್ತಾವ್ರೆ, ಇದು ನಮ್ಮ ಸರ್ಕಾರ ಏನು ಮಾಡ್ತಾವ್ರೆ, ಇಲ್ಲಿ ಇರೋರು ಗ್ರಾಮ ಪಂಚಾಯತಿ ಅವ್ರು ಏನು ಮಾಡ್ತಿದ್ದಾರೆ, ಯಾರ್ಯಾರು ದೊಡ್ಡವರಿದ್ದಾರೆ ಅವರೆಲ್ಲ ಏನು ಕಣ್ಮುಚ್ಕೊಂಡಿದ್ದಾರೆ. ಫಸ್ಟೇ ಒಂದು ಕಡೆ ಪಾಪ ಗ್ಯಾಸ್ ಇಲ್ಲ, ಕೊರತೆ ಇದೆ ಅಂತ ಹೇಳ್ತಿದ್ದಾರೆ. ಮತ್ತು ಇಂಥದ್ರಲ್ಲಿ ಇಷ್ಟೆಲ್ಲ ಅಪಾಯಕಾರಿ ದಂಧೆ ನಡೀತಿದೆ. ಅದು ಇನ್ನೊಂದು ಗ್ಯಾಸ್ ಚಲೋ ಇವರು ಏನೋ ಒಂದು ರೀಫಿಲಿಂಗ್ ಫಸ್ಟ್ ಆಫ್ ಆಲು ಇಂಥ ಅಂಗಡಿದಲ್ಲಿ ಇಟ್ಕೊಂಡಿರೋದೇ ಇವರು ಇಲ್ಲಿಗಲು. ಫ್ಯಾನ್ಸಿ ಸ್ಟೋರ್ನಲ್ಲಿ ಇಡಬಾರ್ದು. ಗ್ಯಾಸ್ ಇಡಬೇಕಂದ್ರೆ ಅಲ್ಲಿ ಜಾಗ ಎಲ್ಲ ಖಾಲಿ ಇರಬೇಕು, ಅಕ್ಕಪಕ್ಕದಲ್ಲಿ ಮನೆ ಮಕ್ಕಳು ಎಲ್ಲ ಏನು ಇರಬಾರ್ದು. ಅವರೆಲ್ಲ ನೋಡಬೇಕು. PESO ಇಂದ ಒಂದು ಲೈಸೆನ್ಸ್ ಇರಬೇಕು, ಒಂದು ಪರ್ಮಿಷನ್ ಇರಬೇಕು, ಟ್ರೇಡ್ ಲೈಸೆನ್ಸ್ ಇರಬೇಕು, ಗ್ರಾಮ ಪಂಚಾಯತಿ ಅಥವಾ BBMP ಕಡೆಯಿಂದ ಅವ್ರ ಹತ್ರ ಒಂದು ಪರ್ಮಿಷನ್ ಇರಬೇಕು, ಒಂದು NOC ಇರಬೇಕು. ಇಲ್ಲಿ ಎಷ್ಟು ಅಂಗಡಿ ಇದೆ, ಯಾವ ಅಂಗಡಿ ಹತ್ರ ಅಂದ್ರೂ ಯಾವ ಡಾಕ್ಯುಮೆಂಟ್ಸ್ ಇಲ್ಲ. ಅದು ಒಂದು ಬಿಟ್ಟರೆ ಅದು ಗ್ಯಾಸ್ ಏಜೆನ್ಸಿಯಿಂದ ಏನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎಲ್ಲ ಅಂಗಡಿದಲ್ಲೂ ಎಲ್ಲರೂ ಅದೇ ತೋರಿಸ್ತವ್ರೆ. ಬನ್ನಿ ಇವ್ರಿಗೇನೆ ಕೇಳೋಣ ಏನು ಅಥಾರಿಟಿಯಿಂದ ಮಾಡ್ತಿದ್ದಾರೆ, ಯಾವ ಬೇಸಿಂದ ಮಾಡ್ತಿದ್ದಾರೆ ಅಂತ.